ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾದ ಅಬ್ಬರ ಯಾವ ಮಟ್ಟಕ್ಕೆ ಇದೆ ಅನ್ನೋದು ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ಈ ಮಟ್ಟದಲ್ಲಿ ಅದು ಯಾವ ಸಿನಿಮಾ ಕೂಡ ಪ್ರಚಾರ ಆಗಿಲ್ಲ ಅಂತ ಅನ್ಸುತ್ತೆ. ಅದರಲ್ಲೂ ಸ್ವತಃ ಅಭಿಮಾನಿಗಳೇ ತನ್ನ ನೆಚ್ಚಿನ ನಟನ ಸಿನಿಮಾವನ್ನ ಈ ಮಟ್ಟಕ್ಕೆ ಯಾವತ್ತೂ ಕೂಡ ಪ್ರಚಾರ ಮಾಡಿರಲಿಲ್ಲ. ಆದರೆ ಇದೀಗ ಪ್ರಚಾರದಲ್ಲೂ ಕೂಡ ಡೆವಿಲ್ ಸಿನಿಮಾ ಇತಿಹಾಸವನ್ನು ನಿರ್ಮಿಸಿದೆ. ಕಳೆದ ಎಪಿಸೋಡ್ನಲ್ಲಿ ನವರಂಗ ಹಾಗೆ ಪ್ರಸನ್ನ ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ರಾಜಧಾನಿ ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸಿದ್ದೇಶ್ವರ ಚಿತ್ರಮಂದಿರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಹಾಗಾದ್ರೆ ಏನಿದ್ದು ಅಂತ ಕೇಳಿದ್ರೆ, ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ, ಚಿತ್ರಮಂದಿರದ ಮುಂದೆ ಡೆವಿಲ್ ಸಿನಿಮಾದ ಸ್ಟ್ಯಾಂಡಿಯನ್ನು ಹಾಕಿದ್ರು. ದರ್ಶನ್ ಅವರ ಅಭಿಮಾನಿಗಳು ಈ ಸ್ಟ್ಯಾಂಡಿಯನ್ನು ಹೊತ್ತೊಯ್ದು ಚಿತ್ರಮಂದಿರದ ಮುಂಭಾಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫೋಟೋಗೆ ತಿಲಕವನ್ನ ಇಟ್ಟು, ಹೂವಿನ ಹಾರವನ್ನ ಹಾಕಿ, ಕಾಯಿಯನ್ನ ಹೊಡೆದು, ಕುಂಬಳಕಾಯಿಯಲ್ಲಿ ದರ್ಶನ್ ಅವರಿಗೆ ದೃಷ್ಟಿಯನ್ನ ತೆಗೆದು, ನಿಂಬೆಹಣ್ಣನ್ನ ನಿವಾಳಿಸಿ, ಆ ಬಳಿಕ ಹಾಲಿನ ಅಭಿಷೇಕವನ್ನ ಮಾಡಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಇದು ಈ ಸಿನಿಮಾ ರಿಲೀಸ್ ಆಗೋದಕ್ಕೆ ಮುಂಚೆ ಒಂದೆರಡು ದಿನಗಳ ಹಿಂದೆ ಆಗಿರುವಂತಹ ದೃಶ್ಯಾವಳಿ ಇದು. ಆದ್ರೆ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಯಾವ ಮಟ್ಟದಲ್ಲಿ ಕ್ರೇಜ್ ಇರಬೇಡ ಅಂತ ಕೇಳಿದ್ರೆ, ಈಗಾಗಲೇ ಇದಕ್ಕೆ ಅಫಿಷಿಯಲ್ ಆಗಿ ಅಭಿಮಾನಿ ಸಂಘವೇ ಉತ್ತರ ಕೊಟ್ಟಿದೆ. ಜೆಪಿ ನಗರದ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ದಿನಾಂಕ 10/12/2025 ತಾಯಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಪ್ರತಿಷ್ಠಾಪನೆ, ದಿನಾಂಕ 10/12/2025 ಸಂಜೆ ಡಿಜೆ ಕಾರ್ಯಕ್ರಮ ಹಾಗೂ ದಿನಾಂಕ 11/12/2025 ಅನ್ನದಾನ, ಪಂಕ್ತಿ ಊಟ, ಹಿಂದೆಂದೂ ನಡೆದಿರದ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆಯಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬನ್ನಿ ಅಂತ ಅಧಿಕೃತವಾಗಿ ಪ್ರಕಟಣೆಯೊಂದನ್ನು ಹೊರಡಿಸಿದ್ದಾರೆ ಜೆಪಿ ನಗರದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳ ಸಂಘ. ಹಾಗಂದ ಮಾತ್ರಕ್ಕೆ ಜೆಪಿ ನಗರದಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಇದೇ ಮೊದಲ ಬಾರಿಗೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಅಲ್ಲ. ಈಗಾಗಲೇ ಇಲ್ಲಿ ಉಲ್ಲೇಖ ಆಗಿದೆ, ಹಿಂದೆಂದು ನಡೆದಿರದ ದೊಡ್ಡ ಮಟ್ಟದ ಸಂಭ್ರಮಾಚರಣೆ ನಡೆಯಲಿದೆ ಅಂತ. ಈ ಹಿಂದೆ ಹಾಗಾದ್ರೆ ಏನು ನಡೆದಿಲ್ವಾ? ಕಾಟೇರ ರಿಲೀಸ್ ಆದ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಇತ್ತು ಗೊತ್ತಾ? ನೋಡಿ ಒಮ್ಮೆ. ಈಗಲೇ ನೋಡ್ತಾ ಇದ್ದೀರಾ, ಇದು ಕಾಟೇರ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಆದಂತಹ ಸಂಭ್ರಮಾಚರಣೆ. ಭರ್ಜರಿಯಾದಂತಹ ಸಂಭ್ರಮಾಚರಣೆಗೆ ಸಾಕ್ಷಿಯಾಗಿತ್ತು ಜೆಪಿ ನಗರ. ಡಿ ಬಾಸ್ ದರ್ಶನ್ ಅವರ ಬೃಹತ್ ಕಟೌಟ್, ಅದಕ್ಕೆ ಹೂವಿನ ಹಾರ, ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ರೀತಿ ಇತ್ತು ಅವತ್ತೇ ಆ ರೀತಿಯಾಗಿರ್ತಾ ಇದ್ರೆ ಇನ್ನು ಈ ಬಾರಿ ಯಾವ ಮಟ್ಟಕ್ಕೆ ಇರಬೇಡ. ಇದು ಕಾಟೇರದ ಕಥೆಯಾದ್ರೆ ಅದರ ಹಿಂದೆ ಕ್ರಾಂತಿ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಗೊತ್ತಾ? ನೋಡಿ ಒಮ್ಮೆ. ಇದು ಕ್ರಾಂತಿ ರಿಲೀಸ್ ಆದಂತ ಸಂದರ್ಭದಲ್ಲಿ ದರ್ಶನ್ ಅವರ ಅಭಿಮಾನಿಗಳ ಸಂಭ್ರಮಾಚರಣೆ ನೋಡಿ ಯಾವ ಮಟ್ಟಕ್ಕೆ ಕಟ್ಔಟ್ ಅನ್ನ ಇಲ್ಲಿ ಹಾಕಿದ್ದಾರೆ ಅಂತ. ಹಾಗಂದ ಮಾತ್ರಕ್ಕೆ ಕೇವಲ ಈ ಎರಡು ಸಿನಿಮಾಗಷ್ಟೇನ, ರಾಬರ್ಟ್ಗೆ ಹೋಗೋಣ. ನೋಡಿ, ರಾಬರ್ಟ್ ರಿಲೀಸ್ ಆದ ಸಂದರ್ಭದಲ್ಲಿ ಭರ್ಜರಿಯಾದಂತಹ ಕಟೌಟ್ ಅನ್ನ ಇಲ್ಲಿ ಹಾಕಲಾಗಿದೆ. ಚಿತ್ರಮಂದಿರದ ಮುಂಭಾಗದಲ್ಲಿ ಸುತ್ತಲೂ ಕಟೌಟ್, ಚಿತ್ರಮಂದಿರದ ಒಳಗಡೆ ಫ್ಲೆಕ್ಸ್ ನಲ್ಲಿ ಚಿತ್ರಮಂದಿರವೇ ಕಾಣ್ತಾ ಇಲ್ಲ. ಈ ಫ್ಲೆಕ್ಸ್ ನಲ್ಲಿ ಚಿತ್ರಮಂದಿರ ಕಾಣ್ತಾ ಇಲ್ಲ ಅನ್ನೋದು ಕೇವಲ ರಾಬರ್ಟ್ ಮಾತ್ರ ಅಲ್ಲ, ದರ್ಶನ್ ಅವರ ಎಲ್ಲಾ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲೂ. ನೋಡಿ, ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರೋದು ಕಾಟೇರ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಚಿತ್ರಮಂದಿರವೇ ಫ್ಲೆಕ್ಸ್ ನಲ್ಲಿ ತುಂಬೋಗಿದೆ. ಈ ಮಟ್ಟದಲ್ಲಿ ಪ್ರತಿ ಬಾರಿ ಕೂಡ ಬೃಹತ್ ಸಂಭ್ರಮಾಚರಣೆ ನಡೆಯುತ್ತೆ. ಇನ್ನು ಈ ಬಾರಿ ಯಾವ ಮಟ್ಟಕ್ಕೆ ನಡಿಬೇಡ, ಒಮ್ಮೆ ನೀವೇ ಊಹಿಸಿಕೊಳ್ಳಿ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಡೆವಿಲ್ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ದಾಖಲೆ ಮೇಲೆ ದಾಖಲೆ ಬರೆದು ಪ್ರತಿ ಚಿತ್ರಮಂದಿರದಲ್ಲೂ ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.